ಅವ್ರಿಗೆ ಏನಾರ ಗೊತ್ತಾಗಿರ್ಬೇಕು, ನನಗೆ ಗೊತ್ತಿಲ್ಲ. ನೀವು ಗುಲ್ಬರ್ಗಾದವ್ರು ಹೈಕಮಾಂಡ್ ಇಟ್ಕೊಂಡು ನಾನು ಕೇಳಿದ್ರಿ ಏನು ಹೇಳಪ್ಪ, ನಿಮ್ಮಿಂದ ಏನಾರ ಸಿಗತ್ತೆ ಅನ್ನೋದು ನಾ ಕೇಳಕ್ಕೆ. ನನಗೆ ಮಾಡೋದು ಎರಡೂ ಮಾಡೋ ಕೆಪಾಸಿಟಿ ಇತ್ತು ಅಂದ್ರೆ ಹೇಳ್ಬಿಡ್ತಿದ್ದೆ. ಮುಖ್ಯಮಂತ್ರಿ ಹಾಕಿಲ್ಲ ಅಂದ್ರೆ ಮುಖ್ಯಮಂತ್ರಿ ಹಾಕಿಲ್ಲ ಅಂತ ಹೇಳ್ತಿದ್ದೆ. ಮುಖ್ಯಮಂತ್ರಿ ಮಾಡೋನು ನಾನಲ್ಲ, ಮುಖ್ಯಮಂತ್ರಿ ಆಗವನು ನಾನಲ್ಲ, ಮಂತ್ರಿ ಮಂಡಳ ರಚನೆ ಮಾಡೋನು ನಾನಲ್ಲ. ನೀವು ಗುಲ್ಬರ್ಗಾದವ್ರಿಗೆ ಹೈಕಮಾಂಡ್ ಇಟ್ಕೊಂಡು ನಾನು ಕೇಳಿದ್ರೆ ನೀವು ಏನಾರ ಹೇಳ್ತಾರೆ ಅನ್ನೋ ಕ್ಲೂ ಕೊಡ್ತಾರೆ ಅನ್ನೋದು ನಾ ಕೂತ್ಕೊಂಡಿದ್ದೀನಿ. ಎಲ್ಲಾ ಸರ್ಕಾರಗಳು ನೋಡಿದೀವಿ ಭಯ. BJP ಅವ್ರು 3 ಮಂದಿ ಮುಖ್ಯಮಂತ್ರಿಗಳಾದದ್ದು ನೋಡಿದ್ವಿ. ಸಿದ್ದರಾಮಯ್ಯ 13 ಒಬ್ಬರೇ ಆಗಿದ್ದಾರೆ. ನಾವು 89ರ 3 ಮಂದಿ ಮುಖ್ಯಮಂತ್ರಿಗಳು ನೋಡಿದ್ವಿ. SM ಕೃಷ್ಣ, ಸಿದ್ದರಾಮಯ್ಯ ಸಾಹೇಬ್ರಷ್ಟೇ ಹೆಚ್ಚಿನ ಅವಧಿ ಮಾಡ್ಕೊಂಡಿದ್ರು. ಪೊಲಿಟಿಕಲ್ ನಡೀತಾ ಇರ್ತಕ್ಕಂಥ ಇದರಲ್ಲಿ ಏನಂತ ವ್ಯತ್ಯಾಸ ಇದೆ. ನಾಯಕನಾದವ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಎಲ್ಲರೂ ಕನಸಿರುತ್ತೆ. ಅದೇ ನಮ್ಮ ಹೈಕಮಾಂಡ್ ಗಮನಿಸ್ತೇವೆ, CLP ಡಿಸಿಷನ್ಗಳಾಗ್ತವೆ. ಈ ಪ್ರಯತ್ನ ಮುಖ್ಯಮಂತ್ರಿ ಆಗೋದು ಪ್ರಯತ್ನ ನಡೆದಿರ್ತೈತಿ, ಇದು ಮುಂದುವರಿಬೇಕಂತ ಪ್ರಯತ್ನ ನಡೆದೇ ಇರ್ತೈತಿ. ಆದ್ರೆ ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾರೆ. ನಮ್ಮ ಸಮರ್ಥ ನಾಯಕರದಾರ ನಮ್ಮ ಗುಲ್ಬರ್ಗಾದ, ನಮ್ಮ ಈ ರಾಜ್ಯದ ಎಷ್ಟು ವರ್ಷಗಳಿಂದ ಅವ್ರು ನೋಡಿಲ್ಲ. ಯಾರು ಏನು ಹೆಂಗೆ ಎಲ್ಲವೂ ಗೊತ್ತಿದೆ, ಸರಿ ಮಾಡ್ತಾರೆ. ಏನು ತೊಂದರೆ. ಸಿದ್ದರಾಮಯ್ಯ ಜೊತೆಗೆ ಜಾರಕಿಹೊಳಿ ಸಾಕಷ್ಟು ಕೊಡ್ತಾರೆ, ಕೆಲವೊಂದು DK ಶಿವಕುಮಾರ್ ಜೊತೆಗೆ ಕೆಲವು ಅಭಿಮಾನದ ಅಭಿಮಾನದ ಮಾತುಗಳು ಸ್ವಲ್ಪ ಹೆಚ್ಚಿಗೆ ಬಂದಿರ್ತವೆ. BJPಯಲ್ಲಿ ಏನಿದೆ ರೀ, ಅವು ಅಧ್ಯಕ್ಷಕ್ಕೆ ಗುದ್ದಾಡ್ತಾವ. ಮಂತ್ರಿ ಸರ್ಕಾರ ಬಂದ್ರೆ ಏನು ಜಗಳ ಮಾಡ್ತಾರೋ ಗೊತ್ತಿಲ್ಲ. ಅವ ಅಧ್ಯಕ್ಷ ಬೇಡ, ಇವ್ ಅಧ್ಯಕ್ಷ ಬೇಡ, ಅವ್ ಹಂಗದಾನು ಇವ್ ಹಂಗದಾನು. ಏನು ದುಷ್ಟ ಕೇಳಿ ಇವ್ರ ಅಧಿಕಾರಕ್ಕೆ ಬಂದ್ರೆ ಹೆಂಗಿರ್ಬೋದಪ್ಪ. ನಾಳೆ ಇವ್ರ ಅಧಿಕಾರಕ್ಕೆ ಬಂದ್ರೆ ಏನಾದರೂ ಜರೋ ಆಡಳಿತ ನಡೆಸಬಲ್ರ ಇವರು. ಅವ್ರಿಗೆ ಪಕ್ಷ ಕಟ್ಟೋದ ಕಡೆ ಗಮನನೇ ಇಲ್ಲ. ಅವ್ರ ಪಕ್ಷದವ್ರು ಒಟ್ಟರು ಅಧ್ಯಕ್ಷತೆ ಒಪ್ಕೊಂಡಾರ ಕೇಳಪ್ಪ, ಹೇಳ್ತೀವಿ. ಅವ್ರನ್ನ ಅಧ್ಯಕ್ಷತೆ ಒಪ್ಕೊಂಡಿದ್ರಂದ್ರೆ ಅವ್ರ ಪಕ್ಷದವ್ರು ಎಲ್ಲರೂ ಅಧ್ಯಕ್ಷತೆ ಒಪ್ಕೊಂಡಿದಾರ.